मरता क्यों नहीं ಅಕ್ಕ 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 ಒಂದು 2 ನಿಮಿಷ ರೀ ಮತ್ತೆ ಸಿಗಲ್ಲ ಏನು ತೊಗೊಂಡಿರ್ತಾರೆ ಚಾಕು ಪಾಕಿಸ್ತಾನ ಪರಿಚಯ बाकी ಇದೇ ತಿಂಗಳ 24 ಮದುವೆ ಕಾರ್ಡ್ ಕೊಡ್ಕೊಂಡು ಅಡ್ಡಾಡ್ತಾ ಇದ್ದ. ನಾಳೆ ಬೆಂಗಳೂರು ಹೊಂಟಿದ್ವಿ ನಮ್ಮ ಸ್ಟೇಟ್ ಲೀಡರ್ಸಿಗೆ ಮದುವೆ ಕಾರ್ಡ್ ಕೊಡಕ್ಕೆ. CCTV ಫುಟೇಜ್ ಚೆಕ್ ಮಾಡಿರಿ, ಇಲ್ಲೇ ಬಂದು ನಿಂತು ಅವ್ನ ಜೊತೆ ಮಾತಾಡಿ ಅವ್ರ ತಾಯಿಗೆ ಸಲಾಮ್ ಮಾಡಿ ಒಂದು ಇಲ್ಲಿ ಫಸ್ಟ್ ಚಪ್ಪಾಗ ಶಾ ಅಂತ ಹೇಳಿ CCTVದಾಗ ಕ್ಲಿಯರ್ ಕಾಣ್ತೈತಿ. ಒಳಗೆ ಓಡೋಗ್ಯಾನ ಅವನು, ಬಾಗ್ಲ ಬಂದ್ ಮಾಡ್ಕೊಂಡ. ಬಾಗ್ಲ ಹೊಡೆದ 5 ಮಂದಿ ಒಂದು ಮರ್ಡರ್ ಮುಗಿಸಿದ್ರು ಅವ್ನಿಗೆ. ಅವ್ರ ಹತ್ರ ಬರೋವ ಬಿಡ್ಸಾಕ್ ಹೋದ್ರೆ ಹೊಲಿ ಮೇಲೆ ಇದ್ದಿದ್ದ ಹೊಲಿ ಮೇಲೆ ಅವರ ತಂಗಿದ ಮುಖ ತಗಕ್ ಹೋಗ್ಯ. ಅಂತ ಬಾರ್ಬರಿಕ್ ದುರ್ದೇವ ರಾಕ್ಷಸಗೂ ಮಾಡಲ್ಲ ಹಂಗೆ ಯಾರು. ಇದು ರಾತ್ರಿ ಪ್ರಯುಕ್ತ ಹಾಗೂ ಹಳೆ ದ್ವೇಷ ಹಿನ್ನೆಲೆ ಮಾಡಿದ್ದಾರೆ. ನಾವು 6 ತಿಂಗಳ ಹಿಂದೆ ಕಂಪ್ಲೇಂಟ್ ಕೊಟ್ಟಿವಿ ಕಮಿಷನ್ ಆಫೀಸ್ದಲ್ಲಿ. ನಾನು ಎಲ್ಲರೂ ಕಾಪಿ ಇರ್ತೇನೆ. ನಾವು ಕಂಪ್ಲೇಂಟ್ ಕಾಪಿ ಕೊಟ್ಟಿದ್ದೀವಿ. ಮಾನ್ಯ ಕಮಿಷನರ್ ಸಾಹೇಬ್ರು ಇಲ್ಲೇ ಇದ್ದಾರೆ, ಅವ್ರು ಕೇಳಿ ನೀವು ಕಂಪ್ಲೇಂಟ್ ಕಾಪಿ ಕೊಟ್ಟಿದ್ದೀನಿ. ನನಗೂ ಫೈರೋಜ್ ಪಠಾಣ್ಗೆ ಜೀವ ಬೆದರಿಕೆ ಇತ್ತು ಅಂತೇಳಿ ನೀವು ಕಂಪ್ಲೇಂಟ್ ಕಾಪಿಲಿ ನೋಡಿ ಯಾರ್ದಾರ ಹೆಸರು ಹಾಕ್ಕೊಟ್ಟಿವಿ ಅಂತ ಹೇಳಿ ಅವರೇ ಮಾಡಿಸಿದ್ದಾರೆ. ಇದು ಅವ್ನಿಗೆ ಏನು ಯಾವ ಜೊತೆ ಏನು ದುಶ್ಮನ್ ಇಲ್ಲ, ಏನಿಲ್ಲ. ಮದ್ವೆ 3 ತಿಂಗಳಾಯ್ತು. ರಂಜಾನ್ ತಿಂಗಳಲ್ಲೇ ಮದ್ವೆ ಕಾರ್ಡ್ ಕೂಡ ಓಡಾಡ್ತಾ ಇದ್ದಾರೆ. ಬೇಕಂತ ರಾಜಕೀಯ ಪೂರ್ವವಾಗಿ ಟಾರ್ಗೆಟ್ ಮಾಡಿ ಇಷ್ಟೆಲ್ಲ ಮಾಡಿದ್ದಾರೆ. ರಾಜಕೀಯದಲ್ಲಿ ಬೆಳೆಬಾರ್ದು, ಒಂದು ಸಮಾಜದಲ್ಲಿ ಬೆಳೆಬಾರ್ದು, ಒಬ್ರು ಯಾರು ಮುಂದೆ ಬರಬಾರ್ದು ಅಂತ ಹೇಳಿ ಧಾರವಾಡ ಉಪನಗರ ಪೊಲೀಸ್ ಠಾಣಾ ಸಂದರ್ಭದಲ್ಲಿ ಮಾಳಾಪುರ AFS ಒಂದು ಮೀಡಿಯಾದಲ್ಲಿ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ 9 4 ಜನ ಬಂದುಬಿಟ್ಟು ಅವರಿಗೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆಯಿಂದ ಎಷ್ಟು ರಕ್ತಸ್ರಾವ ಸ್ಥಳದಲ್ಲೇ ಯಾವ ಕಾರಣಕ್ಕೆ ಮಾಡಿದ್ದಾರೆ ಮತ್ತು ಯಾರು ಮಾಡಿದ್ದಾರೆ ಕುಟುಂಬ ಸದಸ್ಯರು ಮತ್ತು ಸಾಕಷ್ಟು ಜನ ಲೈವ್ ವಿಟ್ನೆಸಸ್ಸು ಹೆಣ್ಮಕ್ಳಲ್ಲಿದ್ದಾರೆ. ಅವರು ಕಂಪ್ಲೇಂಟ್ ನೀಡೋ ಒಂದು ಪ್ರೋಸೆಸ್ಸಲ್ಲಿದೆ. ಕಂಪ್ಲೇಂಟ್ ಕೊಟ್ಟರೆ ಇಮಿಡಿಯೇಟ್ ನಾವು ಈಗಾಗಲೇ ಆರೋಪಿಗಳು ಯಾರು ಅನ್ನೋಂಥದ್ದು ವೆರಿಫೈ ಮಾಡ್ತೀನಿ. ಈಗ ನನಗೆ ಎಕ್ಸಾಕ್ಟ್ಲಿ ನನಗೆ ಮಾಹಿತಿ ಇದೆ. ಸ್ಥಳೀಯ ಪೊಲೀಸ್ ಠಾಣಾ ಅಧಿಕಾರಿಗಳ ಹತ್ರ ಮಾಹಿತಿ ಪಡೆದು ನಾನು ಮುಂದೆ ಕ್ರಮ ಸರ್. ರಾಜಕೀಯ ದ್ವೇಷ ಮೇಲೆ ಹಳೆ ವೈಷಮ್ಯ ಅನ್ನುವಂಥದ್ದು ಕೆಲವೊಂದು ಬರ್ತಾ ಇದ್ದಾವೆ ಸರ್ ಅದರಲ್ಲಿ. ಯಾಕಂದರೆ ಬೆಳೀತಾ ಏನಾದರೂ ಹೇಳಿದ್ದಾರೆ ಸರ್ ಮನೆಯವರು ಏನಾದರೂ? ಅವ್ರ ತಾಯಿ ಮತ್ತು ಅವರ ಸಿಸ್ಟರ್ ಅನ್ಸುತ್ತೆ, ಅವ್ರ ಹತ್ರ ಮಾತಾಡಿದೆ. ಅವರು ಯಾರೇ ಕೃತ್ಯ ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಬೇಕು, ಯಾವ ರೀತಿ ಹೊಡೆದ್ರು ಅನ್ನುವಂಥದ್ದಷ್ಟೇ ಹೇಳ್ತಾ ಇದ್ದಾರೆ. ಇನ್ನೂ ವಿವರವಾಗಿ ಅವ್ರ ಹತ್ರ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಕುಟುಂಬ ಸದಸ್ಯರಿದ್ದಾರೆ ಮತ್ತು ಸಮಾಜದ ಬಹಳಷ್ಟು ಜನ ಮುಖಂಡರು ಬಂದಿದ್ದಾರೆ. ಅವರು ಫಿರ್ಯಾದನ್ನು ನೀಡಲಿ, ನಮ್ಮ ತನಿಖೆಯಲ್ಲಿ ಸಮಗ್ರ ತನಿಖೆಯನ್ನು ಮಾಡಿಬಿಟ್ಟು ಯಾರ್ಯಾರು ಇದರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗಿದ್ದಾರೆ ಎಲ್ಲರನ್ನೂ ಕಾನೂನು ಚೌಕಟ್ಟಲ್ಲಿ ತನಿಖೆಯಲ್ಲಿ ಒಳಪಡಿಸುವಂಥ ಕೆಲಸ ಮಾಡ್ತಾರೆ. ಸ್ವಲ್ಪ ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ. ಅದು ಯಾರ್ಯಾರು ಇದೊಂದು ಪ್ಲ್ಯಾನ್ ಆಗಿದ್ದಾರೆ, ಯಾರ್ಯಾರು ಎಕ್ಸಿಕ್ಯೂಟ್ ಇದೊಂದು ಸಮಗ್ರ ತನಿಖೆ ಆಗುತ್ತೆ. ಈ ರೀತಿ ಘಟನೆ ಮರುಕಳಿಸಿದ್ರೆ